ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಆಥರ್. ಸ್ನೇಹಿತರೆ, ದಿನಾಂಕ 11/8/2024 ಈ ಒಂದು ಡೇಟಲ್ಲಿ ಜರುಗಿದ ಪರೀಕ್ಷೆಯಲ್ಲಿ ಬಂದಿರುವ ಸೈನ್ಸ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ. ಮೊದಲ ಪ್ರಶ್ನೆ, ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಭಾರಜಲದ ಕಾರ್ಯವೇನು? ಭಾರಜಲ ಅಂದ್ರೇನು? ಭಾರ ನೀರು ಅಂತೀವಿ, ಭಾರಜಲ ಅಂತೀವಿ, ಹೆವಿ ವಾಟರ್ ಅಂತ ಹೇಳ್ತೀವಿ. ಹೆವಿ ವಾಟರ್ ಅಣುಸ್ಥಾವರಗಳಲ್ಲಿ ಭಾರಜಲವನ್ನು ಮಂದಕವಾಗಿ ಬಳಕೆ ಮಾಡ್ತಾರೆ. ಮಂದಕ ಅಥವಾ ಮಂದಕಾರಿ ಮಾಡರೇಟರ್ ಭಾರಜಲ ಏನು ಮಾಡುತ್ತೆ ಅಂದರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡುವುದು. ಓಕೆ, ಮಂದಕದ ಕಾರ್ಯ ಅಂದ್ರೂ ಇದೇನೆ, ಭಾರಜಲದ ಕಾರ್ಯ ಅಂದ್ರೂ ಇದೇನೆ. ಅಣುಸ್ಥಾವರ ಅಂದಾಗ ಅಲ್ಲಿ ಜರುಗುವ ರಿಯಾಕ್ಷನ್ ಯಾವುದು? ನ್ಯೂಕ್ಲಿಯರ್ ಫಿಸನ್ ರಿಯಾಕ್ಷನ್, ಬೈಜಿಕ ವಿದಳನ. ಈ ಕ್ರಿಯೆಯಲ್ಲಿ 2 ಅಥವಾ 3 ನ್ಯೂಟ್ರಾನ್ಸ್ ಬಿಡುಗಡೆ ಆಗ್ತವೆ. ಆ ಬಿಡುಗಡೆಯಾದ ನ್ಯೂಟ್ರಾನ್ಗಳ ಸ್ಪೀಡನ್ನು, ವೇಗವನ್ನು ಕಡಿಮೆ ಮಾಡುತ್ತದೆ. ಯಾವುದು? ಮಂದಕ, ಮಂದಕಾರಿ ಅಥವಾ ಮಾಡರೇಟರ್. ಆ ಮಂದಕವನ್ನು ತಯಾರು ಮಾಡುವಾಗ ಗ್ರಾಫೈಟ್ ಮತ್ತು ಭಾರಜಲವನ್ನು ಬಳಕೆ ಮಾಡಿರ್ತಾರೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 591 ಗಮನಿಸಿ. ನಿಮಗೆ ಪ್ರಶ್ನೆಗೆ ನೇರವಾಗಿ ಆನ್ಸರ್ ಸಿಗುತ್ತೆ. ನೋಡಿ, ಭಾರಜಲ ಅದರ ಕಾರ್ಯ ಏನು? ಫಂಕ್ಷನ್ ಏನು? ನ್ಯೂಟ್ರಾನ್ಗಳ ವೇಗವನ್ನು ತಗ್ಗಿಸಲಾಗುತ್ತದೆ, ಮೀನ್ಸ್ ಕಡಿಮೆ ಮಾಡಲಾಗುತ್ತದೆ. ಯಾವುದು? ಮಂದಕಾರಿ, ಮಾಡರೇಟರ್. ಮಂದಕಾರಿ ತಯಾರು ಮಾಡೋಕ್ಕೆ ಬಳಸ್ತಕ್ಕಂಥ ವಸ್ತುಗಳು ಯಾವುದು? ಭಾರಜಲ ಮತ್ತು ಗ್ರಾಫೈಟನ್ನು ಬಳಕೆ ಮಾಡ್ತಾರೆ. ಹಾಗಾಗಿ ಮಂದಕಾರಿಯ ಕೆಲಸ ಅಂತಲೂ ಪದೇ ಪದೇ ಕ್ವಶನ್ ಬಂದಿದೆ. ಭಾರಜಲ ಅಂದರೂ ಅದೇ ಆನ್ಸರು. ಅದು ಬಾಕಿ ಅಣುಸ್ಥಾವರಗಳಲ್ಲಿ ಭಾರಜಲ ಕಾರ್ಯ ಅಂದರೂ ಅದೇ ಆನ್ಸರು. ಅಣುಸ್ಥಾವರಗಳಲ್ಲಿ ಗ್ರಾಫೈಟ್ನ ಕಾರ್ಯ ಅಂದ್ರೂ ಅದೇ ಆನ್ಸರು. ನ್ಯೂಟ್ರಾನ್ಗಳ ವೇಗವನ್ನು ಇದಕ್ಕೆ ಕಡಿಮೆ ಮಾಡಲಾಗುತ್ತದೆ ಅಥವಾ ತಗ್ಗಿಸಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ಅಂಶಗಳು ಗಾಳಿಯಲ್ಲಿ ಶಬ್ದದ ವೇಗದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತವೆ? ಇಲ್ಲಿ ಆಪ್ಷನ್ ಎ ತಾಪಮಾನ ಅಂತ ಇದೆ, ಇದು ಪರಿಣಾಮ ಬೀರುತ್ತೆ. ಒತ್ತಡ ಪರಿಣಾಮ ಬೀರೋದಿಲ್ಲ. ತೇವಾಂಶ ಪರಿಣಾಮ ಬೀರುತ್ತೆ, ತೇವಾಂಶ ಅಂತೀವಿ. ಆರ್ದ್ರತೆ ಅಂತೀವಿ, ಹ್ಯುಮಿಡಿಟಿ ಅಂತಾರೆ, ಇದು ಸಹ ಪರಿಣಾಮ ಬೀರುತ್ತೆ. ಹಾಗಾಗಿ ಆಪ್ಷನ್ 3 ಎ ಮತ್ತು ಸಿ ಮಾತ್ರ. ಎ ಮತ್ತು ಸಿ ಮಾತ್ರ ಅಂದರೆ ತಾಪಮಾನ ಮತ್ತು ತೇವಾಂಶದ ಮೇಲೆ ಶಬ್ದದ ವೇಗ ಅವಲಂಬನೆಯಾಗಿರುತ್ತೆ. ಒತ್ತಡದ ಮೇಲೆ ಶಬ್ದದ ವೇಗ ಅವಲಂಬನೆ ಆಗಿರೋದಿಲ್ಲ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 83 ಗಮನಿಸಿ. ಎಲ್ಲದಕ್ಕೂ ಆನ್ಸರ್ ಇದೆ. ಇಲ್ಲಿ ನೋಡಿ, ಶಬ್ದ ಪ್ರಸಾರ ಆಗಲು ಮಾಧ್ಯಮದ ಅವಶ್ಯಕತೆ ಇದೆ. ಸರಿನಾ? ಶಬ್ದ ಪ್ರಸಾರ ಗಾಳಿ, ನೀರು, ಕಬ್ಬಿಣ, ತಾಪಮಾನ, ಆರ್ದ್ರತೆನೋ ಇಂಗ್ಲೀಷಲ್ಲಿ ಹ್ಯುಮಿಡಿಟಿ ಅಂತೀವಿ, ಕನ್ನಡದಲ್ಲಿ ತೇವಾಂಶ ಅಂತ ಬಂದಿದೆ, ಇಂಗ್ಲೀಷ್ ಕಡೆ ಹ್ಯುಮಿಡಿಟಿ ಅಂತ ಬಂದಿದೆ. ಸಾಂದ್ರತೆಗಳ ಮೇಲೆ ಅವಲಂಬನೆಯಾಗಿದೆ, ಆದರೆ ಒತ್ತಡವನ್ನು ಅವಲಂಬಿಸಿಲ್ಲ. ಇಲ್ಲೂ ಇದೆ. ಜೊತೆಗೆ ಇಲ್ಲೇ ನೋಡಿ, ಕೆಳಗಡೆ ನೋಡಿ, ತಾಪ ಹೆಚ್ಚಾದಂತೆ ಶಬ್ದದ ವೇಗ ಹೆಚ್ಚಾಗುತ್ತದೆ. ಗಾಳಿಯಲ್ಲಿ ತೇವಾಂಶ ಹೆಚ್ಚಾದಂತೆ ನೋಡಿ ಬಂತಿಲ್ಲಿ ತೇವಾಂಶ, ತಾಪನು ಬಂತು, ತೇವಾಂಶ ಬಂತು. ಗಾಳಿಯಲ್ಲಿ ತೇವಾಂಶ ಹೆಚ್ಚಾದರೆ, ತೇವಾಂಶ ಮೀನ್ಸ್ ಆರ್ದ್ರತೆ ಹೆಚ್ಚಾದರೆ ಶಬ್ದದ ವೇಗ ಏನಾಗುತ್ತೆ? ಹೆಚ್ಚಾಗುತ್ತೆ. ಆದರೆ ಇದೇ ಶಬ್ದದ ವೇಗ ಏರ್ ಪ್ರೆಷರ್ ಗಾಳಿಯ ಒತ್ತಡವನ್ನು ಅವಲಂಬಿಸಿರೋದಿಲ್ಲ. ಹಾಗಾಗಿ
ಎ, ಈ ಒಂದು ಪ್ರಶ್ನೆಗೆ ಎ ಮತ್ತು ಸಿ ಮಾತ್ರ. ಓಕೆ, ಮುಂದೆ ಹೋಗಲಾ? ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗುತ್ತವೆ? ಬಂಡೀಪುರ ಹುಲಿ ಸಂರಕ್ಷಣಾ ವಲಯ ಸರಿ ಇದೆ. ಆದಿಚುಂಚನಗಿರಿ ನವಿಲುಧಾಮ ಸರಿ ಇದೆ. ದರೋಜಿ ಕರಡಿ ಸಂರಕ್ಷಣಾ ವಲಯ ಸರಿ ಇದೆ. ಹಾಗಾಗಿ ಇನ್ನು ದಾಂಡೇಲಿ ಪಕ್ಷಿಧಾಮ ತಪ್ಪಾಗಿದೆ. ಹಂಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ ಮಾತ್ರ. ಡಿ ತಪ್ಪಾಗಿದೆ. ಎ, ಬಿ ಮತ್ತು ಸಿಗಳು ಸರಿಯಾಗಿವೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 24, ಪೇಜ್ ನಂಬರ್ 541 ಗಮನಿಸಿ. ನಿಮಗೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ನೋಡಿ. ಬಂಡೀಪುರ ಇದು ಒಂದು ಹುಲಿ ಮೀಸಲು ಸಂರಕ್ಷಣಾ ತಾಣ. ದಾಂಡೇಲಿ ಒಂದೇನೋ ಹುಲಿ ಸಂರಕ್ಷಣಾ ತಾಣ, ಅಲ್ಲಿ ತಪ್ಪು ಕೊಟ್ಟಿದ್ದಾರೆ. ಓಕೆ, ಇನ್ನು ಇಲ್ಲಿ ಗಮನಿಸ್ಬೋದು ದರೋಜಿ ಇದು ಒಂದು ಕರಡಿಧಾಮ, ಎಲ್ಲಿ ಬರುತ್ತೆ? ಬಳ್ಳಾರಿ. ಇನ್ನು ಆದಿಚುಂಚನಗಿರಿ ಇದು ಒಂದು ನವಿಲುಧಾಮ, ಯಾವ ಡಿಸ್ಟಿಕ್ಕು? ಮಂಡ್ಯ ಡಿಸ್ಟಿಕ್ಕು. ಗುಡವಿ ಪಕ್ಷಿಧಾಮ ಶಿವಮೊಗ್ಗ. ಓಕೆ, ಮತ್ತೊಂದು ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಯಾವುದು ಕನಿಷ್ಠ ಧ್ವನಿಯ ಪಿಚ್ ಹೊಂದಿರುವ ಸಾಧ್ಯತೆ ಇದೆ? ಗಂಡು ಮಗು ಆಪ್ಷನ್ 1, ಆಪ್ಷನ್ 2 ಹೆಣ್ಣು ಮಗು, ಆಪ್ಷನ್ 3 ಮಹಿಳೆ, ಆಪ್ಷನ್ 4 ಪುರುಷ ಅಂದಾಗ ಪುರುಷನಲ್ಲಿ ಪಿಚ್ ಸ್ಥಾಯಿ ಕಡಿಮೆ ಇರುತ್ತದೆ. ಇಲ್ಲಿ ಕನಿಷ್ಠ ಅಂದಿದೆ. ಪ್ರಶ್ನೆ ಕೇಳುವ ಕನಿಷ್ಠ ಅಂತ ಕೊಟ್ಟರೆ ಪುರುಷ ಅಂತ ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕು. ಗರಿಷ್ಠ ಅಂತ ಕೊಟ್ಟಾಗ ಮಹಿಳೆ ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕಾಗತ್ತೆ. ಗರಿಷ್ಠ ಅಂತ ಕೊಟ್ಟರೆ ಸರಿಯಾದ ಉತ್ತರ ಏನೋ ಮಹಿಳೆ ಅಂತ. ಇಲ್ಲೇನು ಕೊಟ್ಟವ್ರೆ? ಕನಿಷ್ಠ ಅಂತ ಕೊಟ್ಟವ್ರೆ. ಹಾಗಾಗಿ ಸರಿಯಾದ ಉತ್ತರ ಪುರುಷ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 85 ಗಮನಿಸಿ. ಇಲ್ಲಿ ನೋಡಿ, ಎಲ್ಲದಕ್ಕೂ ಇದೆ. ವಯಸ್ಕರ ಧ್ವನಿಗಿಂತ ಮಕ್ಕಳ ಧ್ವನಿಯ ಆವೃತ್ತಿಯು ಹೆಚ್ಚು. ಸಾಮಾನ್ಯ ಮಹಿಳೆಯರ ಧ್ವನಿಯ ಆವೃತ್ತಿಯು ಪುರುಷರಿಗಿಂತ ಹೆಚ್ಚಿರುತ್ತದೆ. ಶಬ್ದ ಸ್ಥಾಯಿ ಅಧಿಕವಾಗಿರುವುದು ಹೆಂಗಸರಲ್ಲಿ. ಕನಿಷ್ಠ ಯಾರಲ್ಲಿ? ಕನಿಷ್ಠ ಪುರುಷರಲ್ಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಸರಿ ಇಲ್ಲದನ್ನು ಗುರುತಿಸಿ. ಕಲ್ಲಿದ್ದಲು ಇದೊಂದು ಪಳೆಯುಳಿಕೆ ಇಂಧನ, ಫಾಸಿಲ್ ಫ್ಯೂಯಲ್ ಸರಿ ಇದೆ. ಬಿಡುಮೆಸ್ ಇದಕ್ಕೆ ನಾವು ಟಾರ್ಕೋಲ್ ಅಂತೀವಿ, ಸರಿ ಇದೆ. ಆಂಥ್ರಾಸೈಡ್ ಇದು ಕಡಿಮೆ ಶಕ್ತಿ ಉತ್ಪಾದಿಸುತ್ತದೆ, ತಪ್ಪು. ಆಂಥ್ರಾಸೈಡ್ ಅಂದಾಗ ಅಲ್ಲಿ ಕಾರ್ಬನ್ ಅಂಶ ಜಾಸ್ತಿ ಇರ್ತದೆ, ಜೊತೆಗೆ ಅತ್ಯುತ್ತಮ ದರ್ಜೆಯ ಕಲ್ಲಿದ್ದಲು. ಹಾಗೆ ಮೀನ್ಸ್ ಇಲ್ಲಿ ವೇಗವಾಗಿ ಉರಿಯುತ್ತೆ, ಇಲ್ಲಿ ಹೆಚ್ಚು ಉಷ್ಣ ಬಿಡುಗಡೆ ಆಗುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ 3 ತಪ್ಪಾಗಿದೆ, ಸರಿ ಇಲ್ಲ. ಇನ್ನು ಲಿಗ್ನೈಡ್ಗೆ ಬ್ರೌನ್ ಕೋಲ್ ಅಂತೀವಿ. ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 29 ನೋಡಿ, 262 ನೋಡಿ. 4ಕ್ಕೂ ಆನ್ಸರ್ ಇದೆ ನೋಡಿ. ಕಲ್ಲಿದ್ದಲು ಎಂಥ ಇಂಧನ ಇದು? ಇದು ಒಂದು ಪಳೆಯುಳಿಕೆ ಇಂಧನ, ಫಾಸಿಲ್ ಫ್ಯೂಯಲ್ ಅಂತ. ಇಂಗ್ಲೀಷಲ್ಲಿ ಫಾಸಿಲ್ ಫ್ಯೂಯಲ್, ಕನ್ನಡದಲ್ಲಿ ಪಳೆಯುಳಿಕೆ ಇಂಧನ ಅಂತೀವಿ. ಇನ್ನು ಬಿಡುಮೆನಸ್ಗೆ ನಾವು ಟಾರ್ಕೋಲ್ ಅಂತೀವಿ. ಬಿಡುಮೆಸ್ಗೆ ಟಾರ್ ಕಲ್ಲಿದ್ದಲು ಅಂತ ಕರೀತಾರೆ, ಗೊತ್ತಿರಲಿ ನೋಡಿ. ಇಲ್ಲಿ ಕೋಲ್ ಟಾರ್ ಅಂತೀವಿ, ಕೋಲ್ ಟಾರ್ ತಯಾರಿಕೆಗೆ ಬಳಕೆ ಮಾಡ್ತಾರೆ ಏನನ್ನ? ಬಿಡುಮೆಸ್ ಅನ್ನ. ಇನ್ನು ಮತ್ತೊಂದು ಲಿಗ್ನೈಡ್ಗೆ ನಾವು ಬ್ರೌನ್ ಕೋಲ್ ಅಂತೀವಿ. ಲಿಗ್ನೈಡ್ಗೆ ಬ್ರೌನ್ ಕೋಲ್ ಅಂತ ಕರೀತಾರೆ, ಕಂದು ಕಲ್ಲಿದ್ದಲು. ಇನ್ನು ಆಂಥ್ರಾಸೈಡ್ ಅಂದಾಗ ಅತ್ಯುತ್ತಮ ದರ್ಜೆಯ ಕಲ್ಲಿದ್ದಲು, ಹೆಚ್ಚು ಇಂಗಾಲ ಇದೆ, ಗಡುಸಾಗಿದೆ, ಆಯ್ತಾ. ಇದಕ್ಕೆ ನಾವು ಹೊಗೆ ರಹಿತ ಉರುವಲು ಅಂತ ಕರಿತೀವಿ. ನಿಧಾನವಾಗಿ ಉರಿಯುತ್ತೆ, ಹೊಗೆ ಕಡಿಮೆ, ಹೆಚ್ಚು ಶಕ್ತಿ ಬಿಡುಗಡೆ ಆಗುತ್ತೆ, ಆಯ್ತಾ. ನೋಡಿ, ಪಾಯಿಂಟ್ ಮೇಲೆ ಪ್ರಶ್ನೆ ಪದೇ ಆಂಥ್ರಾಸೈಡ್ ಮೇಲೆ ಪ್ರಶ್ನೆಗಳು ಜಾಸ್ತಿ ಬಂದಿದ್ದಾವೆ. 2020 KS ಸಹ ಕ್ವಶನ್ ಬಂದಿತ್ತು. ಇನ್ನ ಮತ್ತೊಂದು ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಕಿಲ್ಲಿ ವಾಹಕದಂತಿಯ ಇನ್ಸುಲೇಷನ್ ಕವಚದ ಬಣ್ಣ ಅರ್ಥ ಅಂತ ಇದೆ. ಕೆಂಪು ಏನು? ಯಾವಾಗಲೂ ಕೆಂಪು ವೈರ್ಗೆ ನಾವು ಲೈವ್ ವೈರ್ ಅಂತೀವಿ, ಸಕ್ರಿಯ ಅಂತ ಹೇಳ್ತಾರೆ. ಇಂಗ್ಲಿಷ್ ಕಡೆ ನೋಡಿ, ಇಂಗ್ಲಿಷ್ ಕಡೆ ಇರ್ತದೆ ಲೈವ್ ವೈರ್ ಅಂತ. ಸಕ್ರಿಯ ಲೈವ್ ವೈರ್ ಅಂತೀವಿ, ಧನಾತ್ಮಕ ಪಾಸಿಟಿವ್. ಇನ್ನ ಕಪ್ಪು ಅಂದಾಗ ತಟಸ್ಥ ಅಂತ, ನ್ಯೂಟ್ರಲ್ ಇದು, ಆಯ್ತಾ. ಇನ್ನು ಹಸಿರು ಅಂದಾಗ ಅರ್ಥಿಂಗ್, ಭೂ ಸಂಪರ್ಕ ಅಂತ. ಹಾಗಾಗಿ ಆಪ್ಷನ್ 1 ಏನಾಗಿದೆ? ಸರಿ ಇದೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 132 ಗಮನಿಸಿ. ಇಲ್ಲಿ ನೋಡಿ,
ನೋಡಿ ಇಲ್ಲೇನು ಕೆಂಪು ಬಣ್ಣದ ತಂತಿ ಲೈವ್ ವೈರ್, ಅದು ಇಂಗ್ಲಿಷ್ ಕಡೆ ನೋಡ್ಬೇಕು ನೀವು, ಇಂಗ್ಲಿಷ್ ಕಡೆ ಇದೆ. ಹಸಿರು ಬಣ್ಣದ ತಂತಿ, ಹಸಿರು ಬಣ್ಣದ ತಂತಿನೋ ಗ್ರೌಂಡಿಂಗ್ ವೈರ್ ಅಂತೀವಿ. ಗ್ರೌಂಡಿಂಗ್ ಅಂದ್ರೇನು ಅರ್ಥಿಂಗ್ ವೈರ್ ಅಂತ ಇಂಗ್ಲಿಷ್ ಕಡೆ ಇದೆ. ಇನ್ನ ಬ್ಲ್ಯಾಕ್ ಏನೋ ಕಪ್ಪು ಬಣ್ಣ ಏನೋ ನ್ಯೂಟ್ರಲ್ ವೈರ್, ಇದು ನ್ಯೂಟ್ರಲ್ ತಂತಿ. ನೀವು ಕನ್ನಡ ಅರ್ಥ ಆಗದೆ ಹೋದ ಸಕ್ರಿಯ ತಟಸ್ಥ ಅಂತ ಕನ್ನಡ ಅರ್ಥ ಆಗದೆ ಹೋದಾಗ ಇಂಗ್ಲಿಷ್ ಕಡೆ ನೋಡ್ಬೇಕಾಗತ್ತೆ. ನೆಕ್ಸ್ಟು ಕೆಳಗಿನವುಗಳನ್ನು ಜಡತ್ವದ ಇನರ್ಷಿಯ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ಇಲ್ಲಿ ಇಳಿಕ್ರಮ ಅಂದ್ರೆ ಆ ಇಳಿಕೆನೂ ಹೈಯೆಸ್ಟ್ ಇಂದ ಲೀಸ್ಟ್ ಹೋಗ್ಬೇಕು ನಾವು. ಶಟಲ್ ಕಾಕ್ ನೋಡಿ, ಇದಕ್ಕೆ ರಾಶಿ ಕಡಿಮೆ ಇದೆ, ಹಂಗಾಗಿ ಇನರ್ಷಿಯ ಕಡಿಮೆ ಇರ್ತದೆ. ಗುಂಡು ಎಸೆತದ ಗುಂಡು ನೋಡಿ, ಇದು ತುಂಬಾ ಭಾರವಾಗಿದೆ, ರಾಶಿ ಜಾಸ್ತಿ ಇದೆ, ಇನರ್ಷಿಯ ಜಾಸ್ತಿ ಇರ್ತದೆ. ಕಾಲ್ ಚೆಂಡು ನಾವು ಗುಂಡು ಎಸೆದ ಗುಂಡಿಗಿಂತ ಸ್ವಲ್ಪ ಕಡಿಮೆ ಇರ್ತದೆ, ಹಾಗಾಗಿ ಇದು ನಾವು ಸೆಕೆಂಡ್ ಆಗಿ ತಗೋಬಹುದು. ಟೆನ್ನಿಸ್ ಬಾಲ್ ಇದಕ್ಕೆ ಮಾಸು ಗುಂಡು ಎಸೆದ ಗುಂಡು ಕಂಪೇರ್ ಮಾಡಿದ್ರೆ, ಕಾಲ್ ಚೆಂಡು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರ್ತದೆ, ಆಯ್ತಾ. ಹಂಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಯಾವ ತರ ಅರೇಂಜ್ ಮಾಡ್ಬೇಕಂದ್ರೆ, ಮಾಸ್ ಜಾಸ್ತಿ ಆದಂಗೆ, ರಾಶಿ ಜಾಸ್ತಿ ಆದಂಗೆ ಇನರ್ಷಿಯ ಜಾಸ್ತಿ ಆಗ್ತಾ ಹೋಗುತ್ತೆ, ಜಡತ್ವ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಶಟಲ್ ಕಾಕ್ ಅಂತ ಕೇಳಿದಲ್ಲಿ ಸರಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಪ್ಷನ್ 3 ಆಗುತ್ತೆ ನೋಡಿ. ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. BCDA. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 165 ನೋಡಿ. ಇಲ್ಲಿ ಈ ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳಿ. ಭಾರವಾದ ಅಥವಾ ಹೆಚ್ಚು ದ್ರವ್ಯರಾಶಿ ಹೊಂದಿರುವ ವಸ್ತುಗಳು ಹೆಚ್ಚು ಜಡತ್ವವನ್ನು ತೋರ್ಪಡಿಸುತ್ತವೆ. ಈ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ನೀವು. ವಸ್ತುವಿನ ಜಡತ್ವವನ್ನು ನಾವು ಅದರ ದ್ರವ್ಯರಾಶಿಯಿಂದ ಪರಿಣಾಮವಾಗಿ ಅಳೆಯಬಹುದಾಗಿದೆ. ಈ ಕೊಟ್ಟಿರೋ 4 ಆಪ್ಷನ್ಲಿ ಯಾವುದು ತುಂಬಾ ಭಾರ ಇದೆ, ತುಂಬಾ ರಾಶಿ ಯಾವುದು ಜಾಸ್ತಿ ಇದೆ, ತೂಕ ಜಾಸ್ತಿ ಯಾವುದಕ್ಕೆ, ಮಾಸ್ ಯಾವುದು ಜಾಸ್ತಿ ಇದೆ, ಗುಂಡು. ಹಂಗಾಗಿ ಇನರ್ಷಿಯ ಜಾಸ್ತಿ ಇದಕ್ಕೆ. ಸೆಕೆಂಡು ಕಾಲ್ ಚೆಂಡು, ಥರ್ಡ್ ಬಂದು ಟೆನ್ನಿಸ್ ಬಾಲು, ಫೋರ್ತ್ ಬಂದು ಶಟಲ್ ಕಾಕ್ ಆಗುತ್ತೆ. ಹಾಗಾಗಿ ಬಿ. ಇಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಇಳಿಕೆ ಕ್ರಮಕ್ಕೆ ನೋಡಿ, ಇಳಿಕೆ ಅಂತ ಕೇಳಿದ್ದಾರೆ, ಇಳಿಕೆ ಅಂತ ಹೇಳಿದ್ದಾರೆ. ಜಾಸ್ತಿ ಯಾವುದು ಗುಂಡು, ಅದಕ್ಕಿಂತ ಕಡಿಮೆ ಕಾಲ್ ಚೆಂಡು, ಅದಕ್ಕಿಂತ ಕಡಿಮೆ ಟೆನ್ನಿಸ್ ಬಾಲು, ಅದಕ್ಕಿಂತ ತೀರಾ ಕಡಿಮೆ ಯಾವುದು ಶಟಲ್ ಕಾಕ್. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. 4G ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ 165 ಒಂದು ಸೆಂಟೆನ್ಸ್ ಇದೆ, ನೋಡಿದ್ರೆ ಅದನ್ನ ನಿಮಗೆ ಅರ್ಥ ಆಗುತ್ತೆ ನೋಡಿ. ಜಡತ್ವ ಅಂದಾಗ, ಇನರ್ಷಿಯಾ ಅಂದಾಗ ಅಲ್ಲಿ ಈ ಒಂದು ಸೆಂಟೆನ್ಸ್ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಭಾರವಾದ ಅಥವಾ ಹೆಚ್ಚು ದ್ರವ್ಯರಾಶಿ ಹೊಂದಿರುವ ವಸ್ತುಗಳಿಗೆ ಜಡತ್ವ ಜಾಸ್ತಿ ಇರ್ತದೆ. ಯಾವ ವಸ್ತುಗಳು ತುಂಬಾ ಭಾರ ಇರ್ತವೋ ನೋಡಿ, ಇವಾಗ ಗುಂಡು ಎಸೆದ ಗುಂಡು ತುಂಬಾ ಭಾರ ಇರ್ತದೆ, ಹಾಗಾಗಿ ಅದಕ್ಕೆ ಇನರ್ಷಿಯಾ ಜಾಸ್ತಿ. ಅದಕ್ಕಿಂತ ಕಾಲ್ ಚೆಂಡು ಭಾರ ಕಡಿಮೆ, ಅದು ಸೆಕೆಂಡ್ ಬರುತ್ತೆ. ಕಾಲ್ ಚೆಂಡಿಗಿಂತ ಟೆನ್ನಿಸ್ ಬಾಲ್ನ ಭಾರ ಕಡಿಮೆ, ಅದು ಥರ್ಡ್ ಬರುತ್ತೆ. ಇನ್ನು ಈ 3ಕ್ಕಿಂತ ಕಾರ್ಕ್ ಅಂದಾಗ ಅದಕ್ಕೆ ಈ ಭಾರ ತುಂಬಾ ಕಡಿಮೆ, ಅದು ಲಾಸ್ಟ್ ಬರುತ್ತೆ, ತೀರಾ ಕಡಿಮೆ ಆಗುತ್ತೆ, ಆಯ್ತಾ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಸಮಸ್ಥಾನಿಗಳ ಮತ್ತು ಅದರ ಉಪಯುಕ್ತತೆಯನ್ನು ಗಮನಿಸಿ. ಎ ಭಾಗದಲ್ಲಿ ಸಮಸ್ಥಾನಿ ಕೊಟ್ಟಿದ್ದಾರೆ, ಬಿ ಭಾಗದ ಉಪಯುಕ್ತ ಕೊಟ್ಟವ್ರೆ. ಯುರೇನಿಯಂ ಎಲ್ಲಿ ಯೂಸ್ ಮಾಡ್ತೀವಿ, ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸುತ್ತಾರೆ, ಸರಿ ಇದೆ ಇದು ಈ ಒಂದು ವಾಕ್ಯ ಸರಿ ಇದೆ. ಇನ್ನು ಕೊಬಾಲ್ಟ್ ಗಾಯ್ಟರ್ ಕಾಯಿಲೆ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ, ತಪ್ಪಿದೆ ಇದು ಸರಿ ಇಲ್ಲ ಇದು. ಇನ್ನು ಅಯೋಡಿನ್ ಕ್ಯಾನ್ಸರ್ ಚಿಕಿತ್ಸೆ ತಪ್ಪಿದೆ, ಆಯ್ತಾ. ಹಂಗಾಗಿ ಮೇಲಿನ ಯಾವ ಸಮಸ್ಥಾನಿಗಳ ಉಪಯುಕ್ತತೆಯನ್ನು ಸರಿಯಾಗಿ ಹೊಂದಿಸಲಾಗಿದೆ. ಎ ಮಾತ್ರ ಸರಿ ಇದೆ, ಬಿ ಮತ್ತು ಸಿ ತಪ್ಪಾಗಿದ್ದಾವೆ. ಎ ಮಾತ್ರ ಸರಿ ಇದೆ, ಬಿ ಮತ್ತು ಸಿ ತಪ್ಪಾಗಿದೆ. ಓಕೆನಾ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 591 ನೋಡಿ, ಪೇಜ್ ನಂಬರ್ 20 ನೋಡಿ, ಆಯ್ತಾ. 3ಕ್ಕೂ ನಿಮ್ಗೆ ಆನ್ಸರ್ ಸಿಗುತ್ತೆ, ಒಂದೇ ಪೇಜಲ್ಲಿ ಇದೆ. ಇಲ್ಲಿ ನೋಡಿ, ಇವಾಗ ವಿರಳ ವಸ್ತು ಅಥವಾ ಕ್ರಿಯಾಕಾರಿ ಇಂಧನ, ಅಣು ಸ್ಥಾವರಗಳಂದಾಗ, ಬೈಜಿಕ ಸ್ಥಾವರಗಳಂದಾಗ ಅಲ್ಲಿ ಇಂಧನ ಯಾವುದು, ಯುರೇನಿಯಂ 235. ಓಕೆನಾ. ಇನ್ನು ಮತ್ತೊಂದು ಕಡೆ ಒಂದೇ ಪೇಜಲ್ಲಿ 3 ಇದೆ. ಪ್ರಮುಖ ಐಸೋಟೋಪ್ಗಳ ಉಪಯೋಗ ನೋಡಿ. ವಿಕಿರಣ ಕೊಬಾಲ್ಟ್ ಅಥವಾ ಕೊಬಾಲ್ಟ್ 60 ಬಳಸುವುದು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದು. ಕೊಬಾಲ್ಟ್ ಅಂದ ತಕ್ಷಣ ನಿಮಗೆ ಕ್ಯಾನ್ಸರ್ ನೆನಪಾಗಬೇಕು. ಇನ್ನು ಅಯೋಡಿನ್ ಬಳಸುವುದು ಥೈರಾಯ್ಡ್ ಗ್ರಂಥಿ ಚಿಕಿತ್ಸೆಯಲ್ಲಿ, ಸರಿನಾ.
ಇನ್ನು ಯುರೇನಿಯಂ 230 ಬಳಸುವುದು, ಯುರೇನಿಯಂ 235 ಇಲ್ಲಿ ಬಳಸ್ತಾ ಇದ್ದಾರೆ ಪರಮಾಣು ಕ್ರಿಯಾಕಾರಿಗಳಲ್ಲಿ ಇಂಧನವಾಗಿ ಬಳಕೆ ಮಾಡ್ತಾ ಇದ್ದಾರೆ. ನೋಡಿ ಒಂದೇ ಪೇಜಲ್ಲಿ 3 ಇದೆ. ಓಕೆ, ಪೇಜ್ ನಂಬರ್ ಓಕೆ, ಪೇಜ್ ನಂಬರ್ ಗಮನಿಸಿ, ಪೇಜ್ ನಂಬರು 20 ನೋಡಿ, ಸ್ಟಾರ್ಟಿಂಗಿಂದ 20ನೇ ಪೇಜ್ ನೋಡಿ, ಇದು ಸಿಗುತ್ತೆ ನಿಮಗೆ. 3 ಒಂದೇ ಪೇಜಲ್ಲಿದೆ. ನೆಕ್ಸ್ಟು, ನೀರನ್ನು 0 ಡಿಗ್ರಿ ಸೆಲ್ಸಿಯಸ್ನಿಂದ 10 ಡಿಗ್ರಿ ಸೆಲ್ಸಿಯಸ್ಗೆ ಬಿಸಿ ಮಾಡಿದಾಗ ಅದರ ಗಾತ್ರ ಡ್ಯಾಶ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲು ಕಡಿಮೆಯಾಗುತ್ತದೆ ನಂತರ ಹೆಚ್ಚಾಗುತ್ತದೆ ಅಂತ. ಇಲ್ಲಿ 1 ಮತ್ತು 4 2 ಆಗುತ್ತೆ, ಬಟ್ ಪರ್ಫೆಕ್ಟ್ ಆನ್ಸರ್ 4 ಆಗುತ್ತೆ ಅಂತ ಅನ್ಕೋತೀನಿ. 4 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 304 ನೋಡಿ. 0 ಡಿಗ್ರಿ ಸೆಲ್ಸಿಯಸ್ನಿಂದ 10 ಡಿಗ್ರಿ ಸೆಲ್ಸಿಯಸ್ವರೆಗೆ ನೀರನ್ನು ಕಾಯಿಸಿದಾಗ ಅದರ ಗಾತ್ರ ಮೊದಲು ಕಡಿಮೆಯಾಗುತ್ತದೆ ನಂತರ ಹೆಚ್ಚಾಗುತ್ತದೆ. ಹಾಗಾಗಿ ಎ ಮತ್ತು ಡಿ ಎರಡು ಆಗುತ್ತವೆ. ಏನೂ ಆಗುತ್ತೆ, ಡಿನೂ ಆಗುತ್ತೆ. ಆಯ್ತಾ? ನೆಕ್ಸ್ಟು, ಕ್ಯಾಲ್ಸಿಯಂ ಅಯಾನನ್ನ ಕಾರ್ಯದ ಕುರಿತು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ? ರಕ್ತ ಹೆಪ್ಪುಗಟ್ಟುವಿಕೆ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ. ಯಾವುದು? ಕ್ಯಾಲ್ಸಿಯಂ. ಹೌದು, ಕ್ಯಾಲ್ಸಿಯಂ ಅಂದಾಗ ಕ್ಯಾಲ್ಸಿಯಮ್ಮು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುತ್ತೆ. ಏ ಸರಿ ಇದೆ. ಸ್ನಾಯುಗಳ ಸಂಕೋಚನೆಗೆ ಸಹಾಯ ಮಾಡುತ್ತದೆ. ಕ್ಯಾಲ್ಸಿಯಂ ಏನು ಮಾಡುತ್ತೆ? ಕ್ಯಾಲ್ಸಿಯಮ್ಮು ಸ್ನಾಯುಗಳ ಸಂಕೋಚನೆಗೂ ಸಹಾಯ ಮಾಡುತ್ತೆ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ ಮತ್ತು ಬಿ ಎರಡು ಸರಿ ಇವೆ. ಎ ಮತ್ತು ಬಿ ಎರಡು ಸರಿ ಇವೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 370 ನೋಡಿ, 235 ನೋಡಿ. ಎರಡಕ್ಕೂ ಆನ್ಸರ್ ಸಿಗುತ್ತೆ. ಎರಡು ಸ್ಟೇಟ್ಮೆಂಟ್ಗೂ ನಿಮಗೆ ಆನ್ಸರ್ ಸಿಗುತ್ತೆ ನೋಡಿ. ಕ್ಯಾಲ್ಸಿಯಂ ರಕ್ತ ಹೆಪ್ಪುಗಟ್ಟುವ ಸಹಾಯಕ, ಒಂದು ಸ್ಟೇಟ್ಮೆಂಟ್ ಆಯ್ತಾ. ಮತ್ತೊಂದು ಸ್ಟೇಟ್ಮೆಂಟ್ ನೋಡಿ, ಮಾಂಸಖಂಡಗಳ ಸಂಕೋಚನಕ್ಕೆ, ಮಾಂಸಖಂಡ ಅಂತೀವಿ, ಸ್ನಾಯು ಅಂತೀವಿ, ಎಲ್ಲ ಒಂದೇನೆ. ಕ್ಯಾಲ್ಸಿಯಂ ಬೇಕು, ಕ್ಯಾಲ್ಸಿಯಂ ಅವಶ್ಯಕ. ಓಕೆ, ಮತ್ತೊಂದು ಪ್ರಶ್ನೆ, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾದ ಹೊಂದಾಣಿಕೆಯಾಗಿವೆ? ಟೆಟನಿ, ದೇಹದ ದ್ರವದಲ್ಲಿ ಕ್ಯಾಲ್ಸಿಯಂ ಅಯಾನ್ ಕೊರತೆಯಿಂದ ಸ್ನಾಯುಗಳಲ್ಲಿ ತೀವ್ರ ಸೆಳೆತ. ಹೌದು, ಸರಿ ಇದೆ. ಕ್ಯಾಲ್ಸಿಯಂ ಕಡಿಮೆ ಆದಾಗ ಏನಾಗುತ್ತೆ? ಮಸಲ್ಸಲ್ಲಿ ಮಸಲ್ಸ್ ಪ್ರಾಬ್ಲಮ್ ಆಗುತ್ತೆ. ಇನ್ನು ಆರ್ಥೈಟಿಸ್, ಕೀಲುಗಳ ಉರಿಯೂತ, ಇದು ಸರಿ ಇದೆ. ಗೌಡ್, ದೇಹದಲ್ಲಿ ಯೂರಿಕ್ ಆಸಿಡ್ ಸಂಗ್ರಹದಿಂದ ಗೌಡ್ ಕಾಯಿಲೆ ಬರುತ್ತೆ. ಇನ್ನು ಗಳಗಂಡ ಬರುವುದು ಇನ್ಸುಲಿನ್ ಹಾರ್ಮೋನ್ ಕೊರತೆಯಿಂದ ಅಲ್ಲ, ಗಳಗಂಡ ರೋಗ ಬರುವುದು ಅಯೋಡಿನ್ ಕೊರತೆಯಿಂದ. ಹಾಗಾಗಿ ಡಿ ತಪ್ಪಾಗಿದೆ. ಡಿ ಏನಾಗಿದೆ? ತಪ್ಪಾಗಿದೆ. ಎ ಬಿ ಏನು ಸರಿ ಇದೆ? ಬಿನೂ ಸರಿ ಇದೆ, ಸಿನೂ ಸರಿ ಇದೆ. ಹಾಗಾಗಿ ಆಪ್ಷನ್ 3 ಎ ಬಿ ಮತ್ತು ಸಿ ಮಾತ್ರ. ಎ ಬಿ ಮತ್ತು ಸಿ ಸರಿ ಇದ್ದಾವೆ, ಡಿ ತಪ್ಪಾಗಿದೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 354, 15, 235, 428. 4ಕ್ಕೂ 4 ಕಡೆ ಆನ್ಸರ್ ಇದೆ. 4ಕ್ಕೂ ಆನ್ಸರ್ ಇದೆ, ಬಟ್ ಬೇರೆ ಬೇರೆ ಪೇಜಲ್ಲಿದೆ ನೋಡಿ. ಎರಡು ಒಂದೇ ಪೇಜಲ್ಲಿದ್ದಾವೆ. ಆರ್ಥೈಟಿಸ್, ಮೂಳೆಗಳ ಉರಿಯೂತ, ಹಂಗೆ ನೇರವಾಗಿದೆ. ಗೌಡ್ ಬರುವುದು ಯೂರಿಕ್ ಆಮ್ಲ ಸಂಗ್ರಹ, ಗೌಡ್ ಬರುವುದು ಯೂರಿಕ್ ಆಮ್ಲದ ಸಂಗ್ರಹಣೆಯಿಂದ. ಎರಡಾಯ್ತಲ್ವಾ. ಇನ್ನು ಮಾಂಸಖಂಡಗಳ ಸಂಕೋಚನಕ್ಕೆ ಏನು ಬೇಕು? ಇವಾಗ ಕ್ಯಾಲ್ಸಿಯಂ ಕಡಿಮೆ ಆದರೆ ಏನಾಗುತ್ತೆ? ಕ್ಯಾಲ್ಸಿಯಂ ಕಡಿಮೆ ಆದರೆ ಮಸಲ್ಸ್ ಪ್ರಾಬ್ಲಮ್ ಆಗುತ್ತೆ, ಮಾಂಸಖಂಡಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಆಯ್ತಾ? ಇನ್ನು ಗಳಗಂಡ ಬರುವುದು ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥದ್ದು. ಅಲ್ಲಿ ತಪ್ಪು ಕೊಟ್ಟಿದ್ದಾರೆ. ಅಯೋಡಿನ್ ಕೊರತೆಯಿಂದ ಬರುವುದು ಗಳಗಂಡ, ಅಲ್ಲಿ ಇನ್ಸುಲಿನ್ ಹಾರ್ಮೋನ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎ ಬಿ ಸಿ ಸರಿ ಇವೆ, ಡಿ ಏನಾಗಿದೆ? ತಪ್ಪಾಗಿದೆ, ಅಂದರೆ ಮ್ಯಾಚ್ ಆಗ್ತಾ ಇಲ್ಲ. ಇಲ್ಲಿ ಇನ್ಸುಲಿನ್ ಅಂತ ಇದೆ, ಹಾಗಾಗಿ ಇನ್ಸುಲಿನ್ ಹಾರ್ಮೋನ್ ಕೊರತೆಯಿಂದ ಗಳಗಂಡ ರೋಗ ಬರೋದಿಲ್ಲ. ಗಳಗಂಡ ರೋಗ ಬರುವುದು, ಸಿಂಪಲ್ ಗಾಯ್ಟ್ರ್ ಬರುವುದು ಅಯೋಡಿನ್ ಕೊರತೆಯಿಂದ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 1873ರಲ್ಲಿ ಪ್ರಥಮ ಬಾರಿಗೆ ತಯಾರಿಸಿದ ಕ್ಲೋರಿನೇಟೆಡ್ ಆರ್ಗ್ಯಾನಿಕ್ ಕೀಟನಾಶಕ DDT ಯನ್ನು ಪರಿಣಾಮಕಾರಿ ಕೀಟನಾಶಕವಾಗಿ ಬಳಸಬಹುದೆಂದು ಕಂಡುಹಿಡಿದ ಪೌಲ್ ಮುಲ್ಲರ್ಗೆ 48ರಲ್ಲಿ ವೈದ್ಯಕೀಯ ನೊಬೆಲ್ ನೀಡಲಾಯಿತು. ಆದರೆ DDTಯ ಬಳಕೆಯನ್ನು 73ರಲ್ಲಿ ನಿಷೇಧಿಸಲಾಯಿತು. DDTಯನ್ನು ನಿಷೇಧಿಸಲು ಸೂಕ್ತ ಕಾರಣಗಳು ಆಯ್ಕೆ ಮಾಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ DDT ಒಂದು ಎಂಥ ವಸ್ತು ವಿಘಟನೆ ಆಗೋದಿಲ್ಲ, ನಮ್ಮ ಬಾಡಿಲಿ ಇದು ಸಂಗ್ರಹ ಆಗ್ತಾ ಹೋಗುತ್ತೆ ವಿನಃ ಇದು ವಿಘಟನೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಸಿ ಕೊಡ್ಬೋದು, ಡಿ ಕೊಡ್ಬೋದು. ಸಿ
DDT ಪ್ರಾಣಿಗಳಲ್ಲಿ ಬಹುಬೇಗನೆ ಚಯಾಪಚಯಗೊಳ್ಳುವುದಿಲ್ಲ, ಅಂದರೆ ವಿಘಟನೆ ಆಗೋದಿಲ್ಲ, ಅಂದರೆ ಬೇಗ ಜೀರ್ಣ ಆಗೋದಿಲ್ಲ. ಇನ್ನು DDT ಕೊಬ್ಬಿನ ಕೋಶಗಳಲ್ಲಿ ಶೇಖರಣೆಗೊಂಡು ಸಂಗ್ರಹವಾಗುತ್ತದೆ. ಹೌದು, ಇವತ್ತು ದನ ಕರುಗಳಲ್ಲಿ, ತಾಯಿ ಎದೆ ಹಾಲಲ್ಲಿ, ಮೀನು ತಿನ್ನುವ ಪಕ್ಷಿಗಳಲ್ಲಿ ಇದರ ಪ್ರಮಾಣ ಏನಾಗ್ತದೆ, ಅವುಗಳ ಎಲ್ಲ ಕಡೆ ಇದರ DDT ಪ್ರಮಾಣ ಡೇ ಬೈ ಡೇ, ಅಂದರೆ ಎಲ್ಲ ಜೀವಿಗಳ ಕೋಶಗಳಲ್ಲಿ ಇದರ ಪ್ರಮಾಣ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಇದು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ನಾವು ಬಯೋ ಮ್ಯಾಗ್ನಿಫಿಕೇಶನ್ ಇದ್ದೀವಿ, ಜೈವಿಕ ಸಂವರ್ಧನೆ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿದೆ ಅದು, ಆಯ್ತಾ. ಹಾಗಾಗಿ ಸಿ ಮತ್ತು ಡಿ ಮಾತ್ರ, ಸಿ ಮತ್ತು ಈ ಪ್ರಶ್ನೆ ಸರಿಯಾದ ಉತ್ತರ ಸಿ ಮತ್ತು ಡಿ ಮಾತ್ರ ಸರಿಯಾಗುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 7 ನೋಡಿ, ಪೇಜ್ ನಂಬರ್ 519 ನೋಡಿ. ಪೇಜ್ ನಂಬರ್ 7 ನೋಡಿ. DDT ಇದು ಒಂದು ಕೀಟನಾಶಕ, ಜೊತೆಗೆ ಇದು ಒಂದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು, ಆಯ್ತಾ. ನಾನು DDT ಮೇಲೆ ಒಂದು ಕ್ಲಾಸೇ ಮಾಡಿದ್ದೀನಿ ನೋಡಿ, ಯೂಟ್ಯೂಬಲ್ಲಿ DDT ಮೇಲೆ ಒಂದು ಕ್ಲಾಸೇ ಮಾಡಿದ್ದೀನಿ. ಓಕೆ. ಜೊತೆಗೆ ಇದು DDT ಏನಾಗುತ್ತೆ, ಪರಿಸರದಲ್ಲಿ ಬಹುಕಾಲ ಉಳಿತದೆ. ಇದನ್ನು ಕಂಡುಹಿಡಿದ ವಿಜ್ಞಾನಿ ಮುಲ್ಲರ್, 1939. ಓಕೆನಾ, ಫಿನಿಶ್. ಓಕೆ. ಜೊತೆಗೆ ಇನ್ನೊಂದು ಆಪ್ಷನ್ ಇದೆ ನೋಡಿ. ಪ್ರಸ್ತುತ ಇವತ್ತು ತಾಯಿ ಎದೆ ಹಾಲಲ್ಲಿ, ದನ ಕರುಗಳಲ್ಲಿ, ಹದ್ದುಗಳಲ್ಲಿ, ಮೀನು ತಿನ್ನುವ ಪಕ್ಷಿಗಳಲ್ಲಿ ಇವಕ್ಕೆ DDT ಸಂಗ್ರಹಣೆ ಆಗ್ತದೆ. DDT ಸಂಗ್ರಹಣೆ ಹೆಚ್ಚಾಗ್ತಾ ಇದೆ. ಬಂತು ಒಂದು ಸ್ಟೇಟ್ಮೆಂಟ್ ಬಂತು. ಮತ್ತು ನೋಡಿ, ಇಲ್ಲಿ DDT ಏನು ಮಾಡುತ್ತೆ, ಚಯಾಪಚಯ ಕ್ರಿಯೆಗೆ ತೊಂದರೆ ಉಂಟು ಮಾಡುತ್ತೆ. DDTಯು ಚಯಾಪಚಯ ಕ್ರಿಯೆಗೆ ತೊಂದರೆಯನ್ನು ಉಂಟು ಮಾಡುತ್ತೆ, ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ. ಒಬ್ಬ ವ್ಯಕ್ತಿ ಒಂದು ಅತಿ ಸಣ್ಣ ಸಾಧಾರಣ ಕನ್ನಡಿಯನ್ನು ತನ್ನ ಒಂದು ಕೈಯಲ್ಲಿ ಹಿಡಿದುಕೊಂಡು ಗಡ್ಡ ಶೇವ್ ಮಾಡಲು ಕಷ್ಟಪಡುತ್ತಿರುತ್ತಾನೆ. ಈ ರೀತಿ ಕಷ್ಟಪಡುವುದನ್ನು ತಪ್ಪಿಸಲು ಗೋಲಾಕಾರದ ಕನ್ನಡಿಯನ್ನು ಉಪಯೋಗಿಸುವಂತೆ ಆತನ ಗೆಳೆಯ ಸಲಹೆ ನೀಡುತ್ತಾನೆ. ಆತನ ಗೆಳೆಯ ಸಲಹೆ ನೀಡಿದ ಗೋಲಾಕಾರದ ಕನ್ನಡಿ ಮಿರರ್ ಗಮನಿಸಿ, ಕನ್ನಡಿ ಯಾವ ರೀತಿಯದ್ದಾಗಿರಬೇಕು? ಆನ್ಸರ್ ನಿಮ್ನ ದರ್ಪಣ ಅಂತ. ಇಂಗ್ಲಿಷ್ ಕಡೆ ಕಾನ್ಕೇವ್ ಮಿರರ್ ಅಂತ ಇದೆ. ಕಾನ್ಕೇವ್ ಮಿರರ್, ನಿಮ್ನ ದರ್ಪಣ. ಸರಿಯಾದ ಉತ್ತರ ಆಪ್ಷನ್ 3 ನಿಮ್ನ ದರ್ಪಣ. ಆಪ್ಷನ್ 3 ನಿಮ್ನ ದರ್ಪಣ, ಕಾನ್ಕೇವ್ ಮಿರರ್. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 102 ನೋಡಿ. ಮುಖದ ದೊಡ್ಡ ಇಮೇಜ್ ಪಡೆಯಲು ಕ್ಷೌರ ದರ್ಪಣ, ಕ್ಷೌರ ಮೀನ್ಸ್ ಶೇವಿಂಗ್ ಅಂತ, ಶೇವಿಂಗ್ ಮಿರರ್ ಯಾವುದು? ನಿಮ್ನ ದರ್ಪಣ, ಕಾನ್ಕೇವ್ ಮಿರರ್. ಎಷ್ಟು ಪ್ರಶ್ನೆ ಹೋಗೋಣ. ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತವೆ? ಆಪರೇಷನ್ ಅಜಯ್ ಸರಿ ಇದೆ. ಇಸ್ರೇಲ್ನಿಂದ ಭಾರತೀಯ ನಾಗರಿಕರ ರಕ್ಷಣೆ ಸರಿ ಇದೆ. ಆಪರೇಷನ್ ಕಾವೇರಿ ಸಿರಿಯಾದಿಂದ ಅಂತ ಇದೆ, ಸಿರಿಯಾ ಬರೋದಿಲ್ಲ, ಹಂಗಾಗಿ ತಪ್ಪಾಗಿದೆ. ಬಿ ತಪ್ಪಾಗಿದೆ, ಎ ಸರಿ ಇದೆ. ಆಪರೇಷನ್ ಗಂಗಾ ಉಕ್ರೇನ್ನಿಂದ ಭಾರತೀಯ ನಾಗರಿಕರ ರಕ್ಷಣೆ ಸರಿ ಇದೆ. ಆಪರೇಷನ್ ದೇವಿಶಕ್ತಿ ಅಫ್ಘಾನಿಸ್ತಾನದಿಂದ ಭಾರತೀಯ ನಾಗರಿಕರ ರಕ್ಷಣೆ ಸರಿ ಇದೆ. ಹಂಗಾಗಿ ACD ಅಂದ್ರೆ ಮೂರು ಜೋಡಿ ಸರಿ ಇದಾವೆ. 3 ಜೋಡಿಗಳು ಸರಿ ಇವೆ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 606 ನೋಡಿ. ಆಪರೇಷನ್ ಕಾವೇರಿ ಸಂಬಂಧಪಟ್ಟಿರುವುದು ಸುಡಾನ್, ಅಲ್ಲಿ ಸಿರಿಯಾ ಅಂತ ಬಂದಿದೆ ನೋಡಿ. ಸುಡಾನ್ ನಲ್ಲಿ ಭಾರತೀಯರ ನೆರವು ಮತ್ತು ತಾಯ್ನಾಡಿಗೆ ಕರೆದಿರುವುದು. ಆಪರೇಷನ್ ಅಜಯ್ ಇಸ್ರೇಲ್ ಮತ್ತು ಹಮಾಸ್ ಯುದ್ಧದ ಹಿನ್ನೆಲೆಯಲ್ಲಿ ಭಾರತೀಯ ನೆರವು. ಆಪರೇಷನ್ ಗಂಗಾ ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಭಾರತೀಯರಿಗೆ ನೆರವು. ಆಪರೇಷನ್ ದೇವಿಶಕ್ತಿ ಅಫ್ಘಾನಿಸ್ತಾನದಲ್ಲಿ ಸಂಕಷ್ಟದಲ್ಲಿದ್ದಂತಹ ಭಾರತೀಯ ನೆರವಿಗೆ ಕಾರ್ಯಾಚರಣೆ. ಇಲ್ಲಿ ಆಪರೇಷನ್ ಕಾವೇರಿ ಸುಡಾನ್ನಲ್ಲಿ ಭಾರತೀಯರ ನೆರವು ಅಂತ ಬರಬೇಕು. ಅಲ್ಲಿ ಆಪರೇಷನ್ ಕಾವೇರಿ ಸಿರಿಯಾದ ಅಂತ ಇದೆ, ಸಿರಿಯಾದಿಂದ ಅಂತಿದೆ. ಹಾಗಾಗಿ ಬಿ ತಪ್ಪಾಗಿದೆ. ACD ಸರಿ ಇವೆ. ಹಾಗಾಗಿ 3 ಜೋಡಿ ಸರಿ ಇವೆ. ಹಾಗಾಗಿ ಆಪ್ಷನ್ 3 ಜೋಡಿಗಳು ಮಾತ್ರ ಅಂತ ಆಗುತ್ತೆ. ಓಕೆ ನೋಡಿ, ಪೇಜ್ ನಂಬರ್ ಗಮನಿಸಿ, ಪೇಜ್ ನಂಬರ್ 606 ನೋಡಿ. 606 ಹೊಸ ಎಡಿಷನ್, 6ನೇ ಮುದ್ರಣ. ನೆಕ್ಸ್ಟ್ ಪ್ರಶ್ನೆ. ಈ ಮುಂದಿನ ಹೇಳಿಗಳನ್ನು ಗಮನಿಸಿ. ಅಂಡಜ ಪ್ರಾಣಿಗಳು ಮರಿಗಳಿಗೆ ಜನ್ಮ ನೀಡುತ್ತವೆ. ತಪ್ಪು. ಅಂಡಜ ಅಂದ್ರೆ ಏನು? ಮೊಟ್ಟೆ ಅಂತ. ಅಂಡ ಅಂದ್ರೆ ಮೊಟ್ಟೆ ಅಂತ, ಅಂಡಜಗಳಂದ್ರೆ ಮೊಟ್ಟೆ ಇಡುವ ಜೀವಿಗಳಂತ. ಹಂಗಾಗಿ ಏನಾಗಿದೆ ಅಲ್ಲಿ? ತಪ್ಪಾಗಿದೆ. ಪ್ರತಿಯೊಂದು ವೀರ್ಯಾಣುವು ಒಂದೇ ಒಂದು ಜೀವಕೋಶದಿಂದ ಆಗಿದೆ. ಹೌದು, ಮಾನವನ ದೇಹದ ಅತ್ಯಂತ ಚಿಕ್ಕ ಜೀವಕೋಶ ಅದು. ಮಾನವನ ದೇಹದ ಅತ್ಯಂತ ಚಿಕ್ಕ ಜೀವಕೋಶ ವೀರ್ಯಾಣು. ಹಂಗಾಗಿ ಬಿ ಸರಿ ಇದೆ. ಇನ್ನು ಕಪ್ಪೆಯಲ್ಲಿ ಬಾಯಿ ನಿಷೇಚನೆ ನಡೆಯುತ್ತದೆ. ಸರಿ ಇದೆ, ಬಿ ಸರಿ ಇದೆ. ಸಿನು ಸರಿ ಇದೆ.
ದ್ವಿವಿದಳನ ಅಲೈಂಗಿಕ ಸಂತಾನೋತ್ಪತ್ತಿ ಒಂದು ವಿಧವಾಗಿದೆ. ಕರೆಕ್ಟ್, ಅದು ಸರಿ ಇದೆ. ಹಾಗಾಗಿ ಇಲ್ಲಿ ಏನು ಎ ತಪ್ಪಾಗಿದೆ. ಆಪ್ಷನ್ 3 ನೋಡಿ, ಎ ತಪ್ಪಾಗಿದೆ. ಬಿ, ಸಿ ಹಾಗೂ ಡಿ ಹೇಳಿಕೆಗಳು ಸರಿಯಾಗಿವೆ. ಹಂಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 474 ನೋಡಿ, 484 ನೋಡಿ, 488 ನೋಡಿ, 409 ನೋಡಿ. 4 ಸ್ಟೇಟ್ಮೆಂಟ್ಗೂ ಆನ್ಸರ್ ಸಿಗುತ್ತೆ ನೋಡಿ. ದ್ವಿವಿದಳನ ಇದು ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ವಿಧ ಒಂದಾಯ್ತಾ. ಅಂಡಾಜ ಅಂದ್ರೇನು? ಮೊಟ್ಟೆ ಇಡುವ ಪ್ರಾಣಿಗಳಂತ ಎರಡಾಯ್ತಾ ನೋಡಿ. ಕಪ್ಪೆ ಆಂಬಿಬಿಯಾ ಅಂತೀವಿ, ಉಭಯವಾಸಿ ಅಂತೀವಿ. ಕಪ್ಪೆ ಅಂದಾಗ ಎಂತ ಗರ್ಭಧಾರಣೆ? ಬಾಹ್ಯ ಗರ್ಭಧಾರಣೆ. ಇನ್ನ ವೀರ್ಯಾಣು ಅಂದಾಗ ಇದೊಂದು ಅತ್ಯಂತ ಚಿಕ್ಕ ನೋಡಿ, ಇದೊಂದು ಜೀವಕೋಶ. ಇದು ಮಾನವನ ದೇಹದ ಅತ್ಯಂತ ಚಿಕ್ಕ ಜೀವಕೋಶ. ಅದು ಒಟ್ಟು ವೀರ್ಯಾಣು ಒಂದು ಜೀವಕೋಶ, ಅದು ಚಿಕ್ಕ ಜೀವಕೋಶ ಅದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹೇಳಿಕೆ 1, ಮಳೆ ನೀರು ಕೊಂಚ ಆಮ್ಲೀಯ ಗುಣವನ್ನು ಹೊಂದಿದೆ. ಹೌದು, ಮಳೆ ನೀರು ಅಂದಾಗ ಅಲ್ಲಿ ಸ್ವಲ್ಪ ಕಾರ್ಬೋನಿಕ್ ಆಮ್ಲ ಇರ್ತದೆ. ಕಾರ್ಬೋನಿಕ್ ಆಮ್ಲ ಇರೋದ್ರಿಂದ ಸ್ವಲ್ಪ ಒಂಚೂರು ಲೈಟ್ ಆಗಿ ಆಮ್ಲೀಯ ಅಂತ ಅನ್ಬೋದು. ಇನ್ನು CO2 ಕರಗುವಿಕೆಯಿಂದ ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ 5.6 ಆಗಿದೆ. CO2 ಕರಗ್ತಾ 5.6 ಬರ್ಬೋದು. ಕರಗ್ತಾ. ಹಂಗಾಗಿ ಹೇಳಿಕೆ 1, ಹೇಳಿಕೆ 2ಗಳು ಸರಿಯಾಗಿವೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 513 ಗಮನಿಸಿ ನೋಡಿ. ಮಳೆ ನೀರಂದಾಗ ಅಲ್ಲಿ ಕಾರ್ಬೋನಿಕ್ ಆಮ್ಲ ನೋಡಿ, ಕಾರ್ಬೋನಿಕ್ ಆಮ್ಲ ಇದೆ. ಅಲ್ಲಿ ಆಮ್ಲ ಇದೆ ಅಂದ್ರೆ ಸ್ವಲ್ಪ ಆಮ್ಲೀಯ ಅಂತ ನಾವು ಅನ್ಕೋಬೇಕಾಗತ್ತೆ. ನೆಕ್ಸ್ಟ್, ಮಳೆ pH ಮೌಲ್ಯ 5.6ಕ್ಕಿಂತ ಕಡಿಮೆ ಇರ್ತದೆ. ಅಲ್ಲಿ ಕಾರ್ಬೋನಿಕ್ಸ್ ಕರಗ್ತಾ pH ಏನಾಗುತ್ತೆ 5.6 ಬರುತ್ತೆ. ಆಯ್ತಾ. ನೆಕ್ಸ್ಟ್ ಪ್ರಶ್ನೆ, ಅಡುಗೆ ಮಾಡುವಾಗ ಅಥವಾ ತಯಾರಿಸುವಾಗ ಪಾತ್ರೆಯ ತಳ ಹೊರಭಾಗ ಕಪ್ಪು ಬಣ್ಣಕ್ಕೆ ತಿರುಗಲು ಕಾರಣವೇನೆಂದರೆ? ಯಾವಾಗ ದಹನ ಕ್ರಿಯೆ ಅರ್ಧಬರ್ಧ ಆಗುತ್ತೋ ನೋಡಿ, ಇಂಧನವು ಸಂಪೂರ್ಣವಾಗಿ ಉರಿದಿರುವುದಿಲ್ಲ ಅಂತ ಅರ್ಥ. ಸಂಪೂರ್ಣವಾಗಿ ಉರಿದೊಂಡೋರೆ ಅದು ಆವಿಯಾಗಿ ಹೊಂಟೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಸರಿಯಾಗಿ ಉರಿದಿಲ್ಲ ಅಂದಾಗ ಇಂಧನವು ಸಂಪೂರ್ಣವಾಗಿ ಉರಿದಿರುವುದಿಲ್ಲ ಅಂದಾಗ ಏನಾಗುತ್ತೆ? ಒಳಭಾಗನೂ ಕಪ್ಪಾಗುತ್ತೆ, ಮಸಿ ಬರುತ್ತೆ. ಮಸಿ ಬಂದೇನಾಗುತ್ತೆ? ಒಳಭಾಗನೂ ಕಪ್ಪಾಗುತ್ತೆ, ಹೊರಭಾಗನೂ ಕಪ್ಪಾಗುತ್ತೆ. ಅಂದ್ರೆ ಅರ್ಧಬರ್ಧ ಉರಿದಿದೆ ಅಂತ ಅರ್ಥ. ಪೇಜ್ ನಂಬರ್ 220 ನೋಡಿ. ಅಪೂರ್ಣ ದಹನ. ಹಾಗೆ ಆಕ್ಸಿಜನ್ ಕೊರತೆ ಇದ್ದಾಗ ಮೀಥೇನ್ ಹಳದಿ ಜ್ವಾಲೆಯೊಂದಿಗೆ ನೋಡಿ ದಹನಕ್ಕೊಳಗಾಗುತ್ತದೆ. ಕೆಲವೊಮ್ಮೆ ಕಾರ್ಬನ್ ಮಸಿನ ಉಂಟು ಮಾಡುತ್ತೆ. ಯಾವಾಗ ಕಾರ್ಬನ್ ಮಸಿ ಬರುತ್ತೆ, ಮಸಿ ಅಂದ್ರೇನು? ಕಪ್ಪಾಗುತ್ತೆ ಅಂತ. ಮಸಿ ಅಂದ್ರೇನು? ಕಪ್ಪು ಅಂತ. ಯಾವಾಗ ಮಸಿ ಉಂಟಾಗುತ್ತೋ ಅವಾಗ ಒಳಭಾಗನೂ ಕಪ್ಪಾಗುತ್ತೆ, ಹೊರಭಾಗನೂ ಕಪ್ಪಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಕೆಳಗಿನ ಹೇಳಿಕೆಯನ್ನು ಓದಿ. ಹೇಳಿಕೆ 1, ಆಂಟಿಡೈರೋಟಿಕ್ ರಸದೂತದ ಸಂಶ್ಲೇಷಣೆಯಾಗದಿರುವಿಕೆ ಅಥವಾ ಬಿಡುಗಡೆಯಾಗದಿರುವಿಕೆಯಿಂದಾಗಿ ಕಿಡ್ನಿಯು ನೀರನ್ನು ಪುನರ್ ಹೀರಿಕೊಳ್ಳಲಾಗದಿರುವುದರಿಂದ ನೀರ್ನಷ್ಟ ಸಂಭವಿಸುತ್ತದೆ. ಸರಿ ಇದೆ, ಹೌದು. ಹೇಳಿಕೆ 2, ADHನ ಸಂಶ್ಲೇಷಣೆಯಾಗದಿರುವುದರಿಂದ ಅಥವಾ ಬಿಡುಗಡೆ ಕೊರತೆಯಿಂದಾಗಿ ಉಂಟಾಗುವ ಪರಿಸ್ಥಿತಿಯೇ ಡಯಾಬಿಟಿಸ್ ಇನ್ಸಿಪಿಡಸ್. ಓಕೆ, ಈ ರೋಗ ಬರುತ್ತೆ. ಹೌದು, ADH ಸರಿಯಾಗಿ ಉತ್ಪತ್ತಿ ಆಗದೆ ಹೋದಾಗ ಬರೋ ರೋಗ ಯಾವುದು? ಡಯಾಬಿಟಿಸ್ ಇನ್ಸಿಪಿಡಸ್. 2 ಸರಿ ಇದಾವೆ. ಸ್ಟೇಟ್ಮೆಂಟ್ 1 ಸರಿ ಇದೆ, ಹೇಳಿಕೆ 1 ಸರಿ ಇದೆ, ಹೇಳಿಕೆ 2 ಸರಿ ಇದೆ. ಹಂಗಾಗಿ ಹೇಳಿಕೆ 1 ಮತ್ತು ಹೇಳಿಕೆ 2ಗಳು ಸರಿಯಾಗಿವೆ. ಪೇಜ್ ನಂಬರ್ 427 430 ನೋಡಿ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ 427 431 ನೋಡಿ. ADHನ ಕಾರ್ಯ ADH ಏನು ಮಾಡುತ್ತೆ? ಕಿಡ್ನಿ ಮೂತ್ರಜನಕಾಂಗ ಅಂತೀವಿ, ಇಂಗ್ಲಿಷ್ ಕಿಡ್ನಿ ಅಂತಾರೆ. ಮೂತ್ರಜನಕಾಂಗದಲ್ಲಿ ನೀರಿನ ವಿಸರ್ಜನೆಯನ್ನ ನಿಯಂತ್ರಿಸುತ್ತದೆ, ನೀರಿನ ಮಟ್ಟವನ್ನು ಕಂಟ್ರೋಲ್ ಮಾಡುತ್ತೆ. ಯಾವ ಹಾರ್ಮೋನು? ADH ಹಾರ್ಮೋನ್. ಒಂದು ಸ್ಟೇಟ್ಮೆಂಟ್ ಆಯ್ತಾ. ಇನ್ನು ಡಯಾಬಿಟಿಸ್ ಇನ್ಸಿಪಿಡನ್ ಇರೋ ವ್ಯಕ್ತಿ ಅತಿ ಮೂತ್ರದ ಸಮಸ್ಯೆಗೆ ಒಳಗಾಗಲು ಕಾರಣ ಪಿಡರ್ಗಂಧಿಯಿಂದ ಸ್ರವಿಸುವ ವ್ಯಾಸೋಪ್ರೆಸಿನ್ ಅಂದ್ರೆ ವ್ಯಾಸೋಪ್ರೆಸಿನ್ ಅಂದ್ರೆ ADH ಅಂತ. ADH ಹಾರ್ಮೋನ್ಗೆ ಮತ್ತೊಂದು ಹೆಸರೇನು? ವ್ಯಾಸೋಪ್ರೆಸಿನ್. ಮುಂದೆ ಇದು ನೋಡ್ಕೊಳ್ಳಿ, ವ್ಯಾಸೋಪ್ರೆಸಿನ್. ಯಾವಾಗ ವ್ಯಾಸೋಪ್ರೆಸಿನ್ ಅಥವಾ ADH ನೋಡಿ, ಇಲ್ಲಿ ADH ಇಲ್ಲಿ ಕಟ್ ಆಗಿದೆ. ADH ಅಂದ್ರೆ ಒಂದೇನೆ, ವ್ಯಾಸೋಪ್ರೆಸಿನ್ ಅಂದ್ರೆ ಒಂದೇನೆ. ಅದಕ್ಕೆ ಯಾವಾಗ ADH ಕಡಿಮೆ ಉತ್ಪತ್ತಿ ಆಗುತ್ತೋ ಬರೋ ರೋಗ ಯಾವುದು? ಡಯಾಬಿಟಿಸ್ ಇನ್ಸಿಪಿಡಸ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕೆಳಗಿನ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ A ಎಂದು ಮತ್ತು ಇನ್ನೊಂದನ್ನು ಕಾರಣ R ಎಂದು ಗುರುತು ಮಾಡಲಾಗಿದೆ. ಪ್ರತಿಪಾದನೆ A, ಫಾಸ್ಫರಸ್ ಒಂದು ಸೂಕ್ಷ್ಮ ಪೋಷಕಾಂಶವಾಗಿದೆ. ತಪ್ಪು. ಫಾಸ್ಫರಸ್ ಒಂದು
ಪ್ರಧಾನ ಪೋಷಕಾಂಶ, ಅದು ಪ್ಲಾಂಟ್ಸ್ಗೆ ಜಾಸ್ತಿ ಬೇಕು. ಫಾಸ್ಫರಸ್ಸು ಸೂಕ್ಷ್ಮ ಪೋಷಕಾಂಶ ಅಲ್ಲ, ಹಾಗಾಗಿ ಎ ತಪ್ಪಾಗಿದೆ. ಸರಿನಾ? ಸಸ್ಯದ ಬೆಳವಣಿಗೆಗಾಗಿ ಸೂಕ್ಷ್ಮ ಪೋಷಕಾಂಶಗಳು ಅತ್ಯಂತ ಕಡಿಮೆ ಬೇಕಾಗುತ್ತದೆ. ಅಲ್ಲಿ ನೋಡಿ, ಸೂಕ್ಷ್ಮ ಅಂತಂದ್ರೆ ಏನು ಅರ್ಥ ಏನು? ಸೂಕ್ಷ್ಮ ಅಂದರೆ ಕಡಿಮೆ ಅಂತ. ಯಾವ ಪೋಷಕಾಂಶ ನಮ್ಮ ಬಾಡಿ ಕಡಿಮೆ ಬೇಕಾಗ್ತಾವೋ ನಮಗಾಗಲಿ ಸಸ್ಯಗಳಿಗಾಗಲಿ ಕಡಿಮೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ ನಾವು ಸೂಕ್ಷ್ಮ ಪೋಷಕಾಂಶ ಅಂತ ಹೇಳ್ತೀವಿ. ಮಾನವನ ದೇಹ ಆಗಿರ್ಬೋದು, ಸಸ್ಯಗಳಿಗಾಗಿರ್ಬೋದು, ಕಡಿಮೆ ಪ್ರಮಾಣದಲ್ಲಿ ಅವಶ್ಯವಿರುವ ಪೋಷಕಾಂಶಗಳೇ ಸೂಕ್ಷ್ಮ ಪೋಷಕಾಂಶಗಳು, ಮೈಕ್ರೋ ಅಂತ ಹೇಳ್ತೀವಿ. ಹಂಗಾಗಿ ಹೌದು, ಕಡಿಮೆ ಇರಬೇಕಾಗತ್ತೆ. ಹಂಗಾಗಿ ಇಲ್ಲಿ ಎ ಸರಿ, ಎ ತಪ್ಪಾಗಿದೆ. ಬಿ ಕೆ ಸಿ ಆರ್ ಸರಿ, ಎ ತಪ್ಪಾಗಿದೆ, ಆರ್ ಸರಿ ಇದೆ. ಹಂಗಾಗಿ ಇಲ್ಲಿ ಎ ಸರಿ ಇಲ್ಲ, ಆದರೆ ಆರ್ ಸರಿ ಇದೆ. ಆಪ್ಷನ್ 4 ನೋಡಿ, ಎ ಸರಿ ಇಲ್ಲ, ಆರ್ ಸರಿ ಇದೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 55 ನೋಡಿ, 321 ನೋಡಿ. ನೋಡಿ, ಸಸ್ಯಗಳ ಪೋಷಕಾಂಶಗಳು ಅಲ್ಪ ಪ್ರಮಾಣದ ಪೋಷಕಾಂಶ, ಅಲ್ಪ ಪ್ರಮಾಣದ ಅಥವಾ ಸೂಕ್ಷ್ಮ ಪೋಷಕಾಂಶ ಅಂದಾಗ ಯಾವ್ಯಾವ ಬರ್ತವೆ? ಕ್ಲೋರಿನು, ಬೋರಾನು, ಮ್ಯಾಂಗನೀಸು, ಕಬ್ಬಿಣ, ತಾಮ್ರ, ಮರಡಿನಮು, ನಿಕ್ಕಲ್ಲು, ಸೋಡಿಯಮು, ಕೊಬಾಲ್ಟು, ಸತು. ನೋಡಿ, ಇಲ್ಲೆಲ್ಲೂ ನಾನು ರಂಜಕ ಹೇಳಲಿಲ್ಲ, ನಾನು ಫಾಸ್ಫರಸ್ ಹೇಳಲಿಲ್ಲ ನಾನು. ಅದೆಲ್ಲಿ ಬರುತ್ತೆ? ರಂಜಕ ಒಂದೇನು, ಫಾಸ್ಫರಸ್ ಒಂದು, ರಂಜಕ ಒಂದು ಎಂಥ ಪೋಷಕಾಂಶ? ಅದೊಂದು ಪ್ರಧಾನ ಪೋಷಕಾಂಶ. ಪ್ರಧಾನ ಮೀನ್ಸ್ ಜಾಸ್ತಿ ಬೇಕು. ಸೂಕ್ಷ್ಮದಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಲೀಸ್ಟಲ್ಲಿ ಫಾಸ್ಫರಸ್ ಇಲ್ಲ, ಹಂಗಾಗಿ ಅದು ಸೂಕ್ಷ್ಮ ಪೋಷಕಾಂಶ ಅಲ್ಲ. ಒಂದಾಯ್ತಲ್ವಾ? ಮತ್ತೊಂದು ಪ್ರಶ್ನೆ ನೋಡಿ, ಫಾಸ್ಫರಸ್ ಏನು ಮಾಡುತ್ತೆ? ಬೆಳವಣಿಗೆ ಜಾಸ್ತಿ ಮಾಡುತ್ತೆ. ಇವಾಗ NPK ಇವೆಲ್ಲ ಅಧಿಕ ಪೋಷಕಾಂಶಗಳು, ಇವೇನು ಮಾಡ್ತಾವೆ? ಸಸ್ಯಗಳ ಬೆಳವಣಿಗೆನೇ ಜಾಸ್ತಿ ಮಾಡ್ತವೆ. ಸೂಕ್ಷ್ಮ ಪೋಷಕಾಂಶಗಳಂದಾಗ ಅವು ಅಷ್ಟಾಗಿ ಅವಶ್ಯಕತೆ ಇರೋದಿಲ್ಲ. ಕಡಿಮೆ ಇದ್ರೂ ನಡೆಯುತ್ತೆ. ಓಕೆನಾ? ಇದು ಸ್ನೇಹಿತರೆ, ಪ್ರತಿ ಎಕ್ಸಾಮ್ ಆದಾಗ ನೋಡಿ, ಗಮನಿಸಿ ಇಲ್ಲಿ, ಇವಾಗ ಇದೇ ಒಂದು ಕಳೆದ ತಿಂಗಳು ಮತ್ತು ಈ ತಿಂಗಳಲ್ಲಿ ಏನು ಎಕ್ಸಾಮ್ಗಳಾಗಿದ್ದಾವೋ ಆ ಒಂದು ಎಲ್ಲ ಎಕ್ಸಾಮ್ ಆದಾಗಲೂ PDF ಮಾಡ್ತಾ ಇದ್ದೀನಿ, ಎಲ್ಲ ಎಕ್ಸಾಮ್ ಆದಾಗಲೂ ವಿಡಿಯೋ ಮಾಡ್ತಾ ಇದ್ದೀನಿ. ನೀವೇ ಪೇಜ್ ನಂಬರ್ ಸಮೇತ ನೋಡ್ತಾ ಇದ್ದೀರಿ. FDA ಪರೀಕ್ಷೆಯಲ್ಲಿ 26 ಪ್ರಶ್ನೆ ಕವರ್ ಆಗ್ತವೆ. ಮೊನ್ನೆ ಆದಂತಹ BMTC KK ಪರೀಕ್ಷೆಯಲ್ಲಿ 20 ಪ್ರಶ್ನೆಗಳು ಕವರ್ ಆಗಿದ್ದಾವೆ. AC SADD ಪರೀಕ್ಷೆಯಲ್ಲಿ 15 ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಆಯ್ತಾ? ಈ ಥರ ಪ್ರತಿ ಎಕ್ಸಾಮ್, ಇವಾಗ AE ಎಕ್ಸಾಮ್ಗೆ ಇವಾಗ ನಿಮಗೆ ನಾನು ವಿಡಿಯೋ ಮಾಡಿದ್ದೀನಿ. ಮತ್ತೊಂದು AC ಎಕ್ಸಾಮ್ ಇದೆ, ಅದನ್ನು ಸಹ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಅದು ನಾಳೆ ಮಾಡೋಣ. ಇವಾಗ ಈ ತರಗತಿಯಲ್ಲಿ AE ಕ್ಲಾಸನ್ನು ಡಿಸ್ಕಸ್ ಮಾಡಿದ್ದೀನಿ. ಮತ್ತೊಂದು ಪೆಂಡಿಂಗ್ ಇದೆ, 11/8/2024 ಅಂದಾಗ ಆ ಒಂದು ಡೇಲಿ 2 ಎಕ್ಸಾಮ್ಗಳಾಗಿದ್ದಾವೆ. ಒಂದು AC ಎಕ್ಸಾಮು ಆಗಿದೆ, AE ಎಕ್ಸಾಮು ಆಗಿದೆ. AE ಎಕ್ಸಾಮಲ್ಲಿ ಬಂದಿರೋ ಸೈನ್ಸ್ ಪ್ರಶ್ನೆಗಳನ್ನ ಇವತ್ತು ಡಿಸ್ಕಸ್ ಮಾಡಿದ್ದೀನಿ. ಇನ್ನೊಂದು ಒಂದು AC ಎಕ್ಸಾಮಲ್ಲಿ ಬಂದಿರೋ ಸೈನ್ಸ್ ಕ್ವಶನ್ ಡಿಸ್ಕಸ್ ಮಾಡಬೇಕು, ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಈ ಥರ ಪ್ರತಿ ಎಕ್ಸಾಮ್ ಆದಾಗ ಉತ್ತಮ ರಿಸಲ್ಟ್ ಕೊಡ್ತಿರೋ ಪುಸ್ತಕ, ಅತಿ ಹೆಚ್ಚು ಪ್ರಶ್ನೆಗಳು ಕವರ್ ಆಗ್ತಾ ಇರ್ತಕ್ಕಂಥ ಪುಸ್ತಕ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಕ್ವಾಲಿಟಿ ಇದೆ, ಎಲ್ಲದಕ್ಕಿಂತ ಪ್ರತಿ ಎಕ್ಸಾಮ್ ಆದಾಗ ಉತ್ತಮ ರಿಸಲ್ಟ್ ಕೊಡ್ತಾ ಇದೆ. ಹಾಗಾಗಿ ಪುಸ್ತಕವನ್ನು ಚೆನ್ನಾಗಿ ಓದ್ಕೊಳ್ಳಿ, 1 2 3 ಬಾರಿ ಓದ್ಕೊಳ್ಳಿ. ಧನ್ಯವಾದಗಳು.